ನಮಸ್ಕಾರ ಸ್ನೇಹಿತರೆ, ಅನ್ನಭಾಗ್ಯ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಅನ್ನಭಾಗ್ಯ ಯೋಜನೆಯ ಹಣ ಆದ್ರೆ ಜಮಾ ಮಾಡ್ತಿದ್ದಾರೆ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಆದ್ರೆ ನಿಮಗೆ ಜಮಾ ಮಾಡ್ತಿಲ್ಲ. ಇವೆರಡೂ ಟಾಪಿಕ್ ಬಗ್ಗೆ ವಿಡಿಯೋದಲ್ಲಿ ಮಾತಾಡೋಣ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಚಾನಲ್ಗೆ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರು ಎಲ್ಲರಿಗೂ ನನ್ನ ಒಂದು ಹೃದಯ ಧನ್ಯವಾದಗಳು. ನೋಡಿ, ಈಗ ನಾನು ಡೈರೆಕ್ಟ್ ಟಾಪಿಕ್ ಬರ್ತೀನಿ. ಸ್ನೇಹಿತರೆ, ಅನ್ನಭಾಗ್ಯ ಯೋಜನೆಯ ಪೆಂಡಿಂಗ್ ಹಣ ಆದ್ರೆ ಜಮಾ ಮಾಡ್ತಿದ್ದಾರೆ ನಿಮ್ಗೆ. ಈಗ ಮೊದಲು ಅನ್ನಭಾಗ್ಯ ಯೋಜನೆಯ ಬಗ್ಗೆ ಮಾತಾಡೋಣ, ಮತ್ತೆ ಲಾಸ್ಟ್ ಅಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಮಾತಾಡೋಣ. ನೋಡಿ, ಇಲ್ಲಿ ಅನ್ನಭಾಗ್ಯ ಯೋಜನೆಯ ಹಣ ನಿಮ್ಗೆ ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತಿದ್ದಾರೆ. ಚೆಕ್ ಮಾಡ್ಕೊಳ್ಳಿ. ಸಾಕಷ್ಟು ಜನ ಪೆಂಡಿಂಗ್ ಹಣ ನಮ್ಗೆ ಬಂದಿಲ್ಲ ಅಂತ ಹೇಳಿದ್ರು. ಈಗ ಎಲ್ಲಾ ತಿಂಗಳಿನ ಹಣ ಅನ್ನಭಾಗ್ಯ ಯೋಜನೆಯ ಹಣ ಆದ್ರೆ ಜಮಾ ಆಗ್ತಿದೆ. ಈಗಾಗಲೇ ಎಲ್ಲಾ ಫಲಾನುಭವಿಗಳಿಗೆ ಕಳೆದ 5 ದಿನದಿಂದ ಜೂನ್ ತಿಂಗಳಿನ ಹಣ ಕೂಡ ಜಮಾ ಆಗಿದೆ ಅನ್ನಭಾಗ್ಯ ಯೋಜನೆದು. ಕೆಲವರಿಗೆ ಪೆಂಡಿಂಗ್ ಹಣ ಇತ್ತು. ಯಾವಾಗ ಮಾರ್ಚ್ ತಿಂಗಳದು ಪೆಂಡಿಂಗ್ ಇತ್ತು, ಏಪ್ರಿಲ್ ತಿಂಗಳದು ಪೆಂಡಿಂಗ್ ಇತ್ತು, ಮೇ ತಿಂಗಳದು ಪೆಂಡಿಂಗ್ ಇತ್ತು, ಈಗ ಜೂನ್ ತಿಂಗಳದು ಪೆಂಡಿಂಗ್ ಇತ್ತು. ಎಲ್ಲಾ ಪೆಂಡಿಂಗ್ ಹಣವನ್ನ ಜಮಾ ಮಾಡಿದ್ದಾರೆ. ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನೋಡಿ, ನೀವು ಯಾವುದೋ ಒಂದು ನಿಮ್ಮ ಬ್ರೌಸರ್ ಓಪನ್ ಮಾಡ್ಕೊಬಿಟ್ಟು ಆಹಾರ ಅಂತ ಟೈಪ್ ಮಾಡಿದ ತಕ್ಷಣ ನಿಮಗೆ ಇ ಸರ್ವಿಸಸ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ಇಲ್ಲಿ ಇ ಸರ್ವಿಸಸ್ ಹತ್ರ ಇಲ್ಲಿ 3 ಲೈನ್ಸ್ ಕಾಣಿಸ್ತಿರುತ್ತೆ. ಆ ಒಂದು 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಇಲ್ಲಿ ಇ ಸ್ಟೇಟಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಈ ಸ್ಟೇಟಸ್ ಅಲ್ಲಿ ಡಿಬಿಟಿ ಸ್ಟೇಟಸ್ ಅಂತ ಇರುತ್ತೆ. ಆ ಒಂದು ಡಿಬಿಟಿ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಿಮ್ಮ ಒಂದು ಡಿಸ್ಟಿಕ್ ಯಾವ್ದಿದೆ ಆ ಒಂದು ಲಿಂಕ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. 3 ಲಿಂಕ್ ಇದೆ. ನಾನು ನಮ್ಮ ಡಿಸ್ಟಿಕ್ 2ನೇ ಲಿಂಕ್ ಅಲ್ಲಿ ಇದೆ, ಅದಕ್ಕೆ 2ನೇ ಲಿಂಕ್ ಸೆಲೆಕ್ಟ್ ಮಾಡಿದ್ದೀನಿ. ಸ್ನೇಹಿತರೆ, ಇಲ್ಲಿ ಸ್ಟೇಟಸ್ ಆಫ್ ಡಿಬಿಟಿ ಅಂತ ಇದೆ. ಸ್ಟೇಟಸ್ ಆಫ್ ಡಿಬಿಟಿ ಇಲ್ಲಿ ನಿಮ್ಮ ಒಂದು ಇಯರ್ 2024 ಯಾವ ಮಂತದ್ದು ನಿಮ್ಗೆ ಹಣ ಬಂದಿದೆಯಲ್ಲ. ಕೆಲವರಿಗೆ ಹಣ ಜಮಾ ಆಗಿರುತ್ತೆ ಖಾತೆಗಳಿಗೆ, ಆದ್ರೆ ಚೆಕ್ ಮಾಡ್ಕೊಂಡಿರಲ್ಲ. ಕೆಲವರು ಫೋನ್ಗೆಲ್ಲ ಕರೆನ್ಸಿ ಎಲ್ಲ ಹಾಕ್ಸ್ಕೊಂಡಿರಲ್ಲ, ಕೆಲವರಿಗೆ ಮೆಸೇಜ್ ಬಂದಿರಲ್ಲ. ಈ ರೀತಿಯ ಕೆಲವರು ಮೆಸೇಜ್ ಎಲ್ಲ ಚೆಕ್ ಮಾಡ್ಕೊಂಡಿರಲ್ಲ. ಅದರಿಂದ ನಿಮ್ಗೆ ಹಣ ಬಂದಿದೆಯಾ ಇಲ್ಲ ಡಿಬಿಟಿ ಆಪ್ ಮುಖಾಂತರ ಒಂದು ರೀತಿ ನೀವು ತಿಳ್ಕೊಬಹುದು. ಅದನ್ನು ತೋರಿಸಿದೀನಿ ಯಾವ ರೀತಿ ತಿಳ್ಕೊಳ್ಳೋದಂತ. ಇಲ್ಲಿಗ ಆಹಾರ ವೆಬ್ಸೈಟ್ ಅಲ್ಲಿ ನೋಡ್ಕೊಳ್ಳೋದಾದ್ರೆ ಸ್ನೇಹಿತರೆ, ನೀವೀಗ ಇಲ್ಲಿ ನೋಡ್ಕೋಬಹುದು. ನಿಮಗೆ ಏನಾಗಿದೆ ಅಂದ್ರೆ ಇಲ್ಲಿ ಸ್ಟೇಟಸ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಮೇ ತಿಂಗಳವರೆಗೂ ಅಪ್ಡೇಟ್ ಆಗಿದೆ. ಹಣ ಜಮಾ ಆಗಿರುವಂತದ್ದು ಮೇ ತಿಂಗಳಿನವರೆಗೂ ಹಣ ಬಂದಿರುವಂತದ್ದು ಅಪ್ಡೇಟ್ ಆಗಿರುತ್ತೆ. ಜೂನ್ ತಿಂಗಳಿನ ಹಣ ಕೂಡ ಬಂದಿದೆ. ಜೂನ್ ತಿಂಗಳಿಂದ ಅಪ್ಡೇಟ್ ಆಗಿರಲ್ಲ. ನೀವು ಮೇ ತಿಂಗಳವರೆಗೂ ಇಲ್ಲಿ ಆಹಾರ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ನಿಮ್ಗೆ ಹಣ ಬಂದಿದೆಯಾ ಇಲ್ಲ ಅಂತ. ಓಂ ಶ್ರೀ ಕೊಲ್ಲೂರು ಮೂಕಾಂಬಿಕಾ ಜ್ಯೋತಿಷ್ಯರು ಪ್ರೀತಿಯಲ್ಲಿ ಕಿರಿಕಿರಿ, ಮದುವೆ ಸಮಸ್ಯೆ, ಗಂಡ ಹೆಂಡತಿ ಕಿರಿಕಿರಿ, ಅತ್ತೆ ಸೊಸೆ ಜಗಳ, ಶತ್ರುಗಳ ನಾಶ, ಮಹಿಳೆಯರ ಗುಪ್ತ ಸಮಸ್ಯೆಗೆ ವಿಶೇಷ ಪರಿಹಾರ ಆದ್ರೆ ಮಾಡಿಕೊಡ್ತಾರೆ. ನೀವು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಆಗ್ತಿರುವಂತಹ ನಂಬರ್ಗಾದ್ರೆ ಕರೆ ಮಾಡಿ. ಫಾರ್ ಎಕ್ಸಾಂಪಲ್ ಮೇ ತಿಂಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ಅನ್ನ ಇಲ್ಲಿ ಎಂಟರ್ ಮಾಡಿ. ಸ್ನೇಹಿತರೆ, ಇಲ್ಲಿ ಎಂಟರ್ ಮಾಡಾದ್ಮೇಲೆ ಇಲ್ಲಿ ನೀವೇನ್ ಮಾಡ್ಬೇಕಾಗುತ್ತಂದ್ರೆ ಇಲ್ಲಿರುವಂತಹ ಕ್ಯಾಪ್ಚರ್ನ ಎಂಟರ್ ಮಾಡಿ. ನೋಡಿ, ನಾ ಇಲ್ಲಿರುವಂತಹ ಕ್ಯಾಪ್ಚರ್ ಅನ್ನಾದ್ರೆ ಎಂಟರ್ ಮಾಡಿದ್ದೀನಿ. ಕ್ಯಾಪ್ಚರ್ನ ಎಂಟರ್ ಮಾಡಿಬಿಟ್ಟು ಗೋ ಕೊಡಿ. ನೋಡಿ, ಈ ರೀತಿಯಾಗಿ ಹಣ ಆದ್ರೆ ತೋರಿಸುತ್ತೆ ಜಮಾ ಆಗಿರುವಂತದ್ದು. ಓಕೆನಾ ಸ್ನೇಹಿತರೆ, ಈ ರೀತಿಯಾಗಿ ನಿಮ್ದು ಎಷ್ಟು ಹಣ ಇರುತ್ತೋ ಅಷ್ಟು ಹಣ ಆದ್ರೆ ತೋರಿಸುತ್ತೆ. ನೀವು ಇದೇ ರೀತಿಯಾಗಿ ಸ್ಟೇಟಸ್ ಆದ್ರೆ ಚೆಕ್ ಮಾಡ್ಕೊಳ್ಳಿ. ಮತ್ತೆ ಈಗ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಮಾತಾಡೋದಾದ್ರೆ, ಗೃಹಲಕ್ಷ್ಮಿ ಯೋಜನೆಯ ಹಣ ಆದ್ರೆ ಜಮಾ ಮಾಡ್ತಿಲ್ಲ. ಅನ್ನಭಾಗ್ಯ ಯೋಜನೆಯ ಹಣ ಜಮಾ ಮಾಡ್ತಿದ್ದಾರೆ, ಪೆಂಡಿಂಗ್ ಇರುವಂತಹ ಹಣ. ಮತ್ತೆ ನಿಮ್ಗೆ ಯುವ ನಿಧಿ ಯೋಜನೆಯ ಹಣ ಜಮಾ ಮಾಡ್ತಿದ್ದಾರೆ. ಪೆಂಡಿಂಗ್ ಹಣ, ಪ್ರೆಸೆಂಟ್ ಹಣ ಎಲ್ಲ ಹಣವನ್ನು ಜಮಾ ಮಾಡ್ತಿದ್ದಾರೆ. ಯಥಾಸ್ಥಿತಿಯಾಗಿ ಶಕ್ತಿ ಯೋಜನೆ ಮುಂದುವರಿತಿದೆ, ಗೃಹ ಜ್ಯೋತಿ ಯೋಜನೆ ಮುಂದುವರಿತಿದೆ. ಫ್ರೀ ಕರೆಂಟ್ 4 ಯೋಜನೆಗಳಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಈಗ ಸಮಸ್ಯೆ ಇರುವಂತದ್ದು ಗೃಹಲಕ್ಷ್ಮಿ ಯೋಜನೆ. 2,000 ಹಣ ಮಹಿಳೆಯರಿಗೆ ಕೊಡಬೇಕು. ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಆದ್ರೆ ಜಮಾ ಮಾಡ್ತಿಲ್ಲ ಸರ್ಕಾರದ ಕಡೆಯಿಂದ. ಹಣ ಜಮಾ ಮಾಡ್ತೀವಿ ಅಂತ ಹೇಳ್ತಾನೆ ಇದ್ದಾರೆ, ಹಣ ಆದ್ರೆ ಜಮಾ ಮಾಡಿಲ್ಲ ಸ್ನೇಹಿತರೆ. ಓಕೆನಾ, ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈಗ ಹೇಳಿರುವಂತದ್ದೇನು 25ನೇ ತಾರೀಕು ಒಳಗಡೆ ನಾವು ಜಮಾ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಈಗ ಜೂನ್ ತಿಂಗಳಲ್ಲಿ ಇದೇ ಮಾತು ಹೇಳಿದ್ರು. ಜೂನ್ 30ನೇ ತಾರೀಕು ಒಳಗಡೆ ಹಣ ಜಮಾ ಮಾಡ್ತೀವಿ ಅಂದಿದ್ರು. ಈಗ ಜುಲೈ 25ನೇ ತಾರೀಕು ಒಳಗಡೆ ಹಣ ಜಮಾ ಮಾಡ್ತೀವಿ ಅಂತ ಒಂದು ಮಾಹಿತಿ ಆದ್ರೆ ಬರ್ತಿದೆ. ವೇಟ್ ಮಾಡೋಣ ಸ್ನೇಹಿತರೆ, ನಾವ್ ಏನು ಮಾಡಕ್ಕಾಗಲ್ಲ. 4 ಯೋಜನೆಗಳು, ಕಾಂಗ್ರೆಸ್ 5 ಗ್ಯಾರಂಟಿ ಯೋಜನೆಗಳಲ್ಲಿ 4 ಗ್ಯಾರಂಟಿ ಯೋಜನೆಗಳು ಮುಂದುವರಿತಿದೆ. ಈ ಒಂದು ಯೋಜನೆಯಲ್ಲಿ ಈ ರೀತಿಯಾಗಾದ್ರೆ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು, ಮತ್ತೆ ನಿಮ್ಗೆ ಹಣ ಬಂದಿದೆಯಾ ಇಲ್ಲ ಅನ್ನೋದನ್ನ ಪ್ರತಿಯೊಬ್ರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ.